ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಹಾಗೆ ಸ್ವಲ್ಪ ಎಲ್ಲೋ ಆಚೆ ಹೋಗ್ಬೇಕಿತ್ತು. ಹಾಗೆ ಒಂದು ವ್ಲಾಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ವ್ಲಾಗ್ ಮಾಡ್ಕೊಂಡಿದ್ವಿ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ನಾನು ಚಿಕ್ಕಪೇಟೆಗೆ ಹೋಗಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಬ್ಲಾಗ್ ಮಾಡ್ಕೋತಾ ಇದ್ದೆ. ಬೆಳಗ್ಗೆನೇ ಎದ್ದಿದ್ದೆ. ಹಿಂದಿನ ದಿವಸ ಸ್ವಲ್ಪ ಹುಷಾರಿರಲಿಲ್ಲ. ಅದರ ಕಾರಣದಿಂದ ಏನೂ ಕೆಲಸ ಆಗಿರಲಿಲ್ಲ ಮನೆಯಲ್ಲಿ. ಎಲ್ಲ ಕೆಲಸ ಮಾಡ್ಕೋಬೇಕು ಅಂದ್ಬಿಟ್ಟು ಎಲ್ಲ ನೋಡ್ಕೋತಾ ಇದ್ದೆ ಏನೇನೆಲ್ಲ ಮಾಡ್ಕೊಳ್ಳೋದು ಅಂತ. ನೀಟಾಗೆಲ್ಲ ವಾಂಗಿಬಾತ್ ಮಾಡೋಣ, ವಾಂಗಿಬಾತ್ ಮಾಡಿ ಸ್ವಲ್ಪ ಹಲಸುಂಡೆಕಾಳನ್ನ ನೆನೆಸಿಟ್ಟಿದ್ದೆ. ಆ ಹಲಸುಂಡೆಕಾಳನ್ನ ಪಲ್ಯ ಮಾಡೋಣ ಅಂದ್ಬಿಟ್ಟು ಒಂದು ಸೈಡು ಹಲಸುಂಡೆಕಾಳು, ಒಂದು ಸೈಡು ವಾಂಗಿಬಾತಿಗೆ ಇಟ್ಬಿಟ್ಟು ನಾನು ಪಾತ್ರೆ ಕ್ಲೀನ್ ಮಾಡ್ಕೋತಾ ಇದ್ದೆ. ಆ ಒಂದು ಗ್ಯಾಪಲ್ಲಿ ಏನಾಯಿತು, ಸಿಲಿಂಡರ್ ಖಾಲಿ ಆಗೋಯಿತು. ನಾನು ಸಡನ್ನಾಗಿ ನೋಡ್ಕೊಂಡಿರಲಿಲ್ಲ, ಆಮೇಲೆ ನೋಡಿಕೊಂಡೆ. ಸರಿ ಅಂದ್ಬಿಟ್ಟು ಸಿಲಿಂಡರ್ ಖಾಲಿಯಾಗಿದೆ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದೆ. ಅವರು ಸಿಲಿಂಡರ್ ತೊಗೊಬರೋ ಅಷ್ಟರಲ್ಲಿ ನಾನು ಟೈಮಾಗಿ ಹೋಗುತ್ತಲ್ಲ ಇನ್ನು ಹೋಗೋಕ್ಕೆ ಅಂದ್ಬಿಟ್ಟು ನೀಟಾಗಿ ಮನೆ ಕಸ ಎಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಬಾಚ್ಕೋತಾ ಇದ್ದೆ. ಎಲ್ಲ ಬಾಚಿ ನೀಟಾಗಿ ಎತ್ತಾಕಿ ಆಮೇಲಿಂದ ಹೆಂಗಿರೋ ಟೈಮ್ ಇದೆಯಲ್ಲ, ಮಧ್ಯಾಹ್ನ ಹೋಗೋದಲ್ವ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕಿದೆ. ಬಟ್ಟೆ ಇತ್ತು ಅಂತ ವಾಷಿಂಗ್ ಮಿಷಿನ್ ಹಾಕಿ ಮತ್ತು ಅಡುಗೆ ಮನೆಯೆಲ್ಲ ನೋಡ್ತಾ ಇದ್ದೆ. ಹೆಂಗೆ ಏನು ಎತ್ತ ಅಂತ ನೋಡ್ಕೋತಾ ಇದ್ದೆ, ಕ್ಲೀನ್ ಆಯಿತಾ ಅಂತ. ಅಷ್ಟರಲ್ಲಿ ಸಿಲಿಂಡ್ರ್ ಬಂತು. ಸಿಲಿಂಡ್ರ್ ತಂದು ಫಿಟ್ ಮಾಡಿದ್ರು ನಮ್ಮ ಯಜಮಾನ್ರು. ಮತ್ತೆ ಒಲೆ ಮೇಲೆ ಇಟ್ಬಿಟ್ಟು ಕ್ಲೀನಾಗಿ ಮಾಡ್ಕೊಳ್ಳೋಣ ಅಡುಗೆನ. ಪಾತ್ರೆ ಮುಗ್ದಿತ್ತಲ್ಲ, ಪಾತ್ರೆದು ಇನ್ನೇನಿಲ್ವಲ್ಲ, ಅಡುಗೆ ಮುಗಿಸ್ಕೊಬಿಡೋಣ ಅಷ್ಟರಲ್ಲಿ ವಾಷಿಂಗ್ ಮಿಷಿನು ಬಟ್ಟೆನೂ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮಾಡ್ಕೋತಾ ಇದ್ದೆ. ಹಾಗೆ ನನ್ನ ಮಗಳಿಗೆ ಹೊಟ್ಟೆ ಹಸಿವಾಗಿರುತ್ತೆ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ರಾಗಿ ಸರಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಸಡನ್ನಾಗಿ ನಮ್ಮದು ಗ್ಯಾಸು ಖಾಲಿ ಆಯಿತು. ಮುಂಚೆ ಜಾಸ್ತಿ ದಿನ ಬರ್ತಿತ್ತು, ಒಂದು 2-2.5 ತಿಂಗಳು ಬರ್ತಿತ್ತು. ಈಗ ನೀರು ಎಲ್ಲ ಕಾಯಿಸ್ಕೊತೀವಲ್ಲ, ಅದರಿಂದ ಬೇಗನೆ ಖಾಲಿ ಆಗುತ್ತೆ. ಅವಳು ಅಷ್ಟರಲ್ಲಿ ಮಲ್ಕೊಂಡ್ಳು. ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಅವಳು ಎದ್ದಳೋ ಅಷ್ಟರಲ್ಲಿ ನಾನು ನಾಷ್ಟ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಆಗಿತ್ತಲ್ಲ, ಬಟ್ಟೆ ಎಲ್ಲ ಒಣಗಾಕಿದೆ. ಒಣಗಾಕಿ ಎಲ್ಲ ಕ್ಲೀನ್ ಮಾಡಿ ನಾವು ಹೋಗೋ ಅಷ್ಟರಲ್ಲಿ ಟೈಮೇ ಆಗೋಯಿತು, 1 ಗಂಟೆ ಆಗೋಯಿತು ನಾವು ಹೋಗೋ ಅಷ್ಟರಲ್ಲಿ. ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಮನೆ ಹತ್ರ ಇರ್ತೀವಲ್ವ, ಮನೆ ಹತ್ರ ಇದ್ಕೊಂಡು ಏನಾದರೂ ಒಂದು ಮಾಡಬೇಕು, ಮುಂದೆ ನಮಗೂ ಹೆಲ್ಪ್ ಆಗಬೇಕು ಅಂದ್ಬಿಟ್ಟು ಏನಾದರೂ ಮಾಡಬೇಕು ಅಂತ ನಾನು ನೋಡೋಣ, ಕೇಳ್ಕೊಂಡು ಬರೋಣ, ಒಂದ್ಸಲ ಓಡಾಡಿಕೊಂಡು ಒಂದ್ಸಲ ಕೇಳ್ಕೊಂಡು ಬರೋಣ, ಒಂದು 4-5 ಕಡೆ ವಿಚಾರಿಸ್ಕೊಂಡು ಬರೋಣ ಅಂತ ಚಿಕ್ಕಪೇಟೆಗೆ ಹೊರಟಿದ್ವಿ. ನೋಡ್ಬೋದು ನೀವು, ಹೋಗ್ತಾ ಇದ್ದೀವಿ. ಈ ಒಂದು ರೋಡ್ ಬಂದು ಯಾವ ರೋಡು ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾವ ರೋಡು ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾವ ರೋಡು ಅಂತ ಕಮೆಂಟ್ ಮಾಡಿ. ಮತ್ತು ನಾವು ಏನಾದರೂ ಮಾಡಬೇಕು, ನಮ್ಮ ಕೈಲಾಗಿದ್ದನ್ನು ನಾವು ಬಂಡವಾಳ ಅಂತ ಹಾಕಿ ಆ ಬಂಡವಾಳದಲ್ಲಿ ಏನಾದರೂ ಒಂದು ಸಣ್ಣದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಏನೇನೆಲ್ಲ ತಯಾರಿ ಮಾಡ್ಕೋಬೇಕು, ಯಾವುದು ಎಲ್ಲಿ ಸಿಗುತ್ತೆ, ಯಾವುದು ಎಲ್ಲಿ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ, ಒಂದು ಒಳ್ಳೆ ಐಟಮ್ನ ತಂದು ತುಂಬ ಕಮ್ಮಿ ಬೆಲೆಯಲ್ಲಿ ತಂದು ಜನಕ್ಕೆ ಯಾವ ಥರ ನಾವು ಕೊಡ್ಬೋದು ಅಂತ ವಿಚಾರಿಸೋಣ ಅಂದ್ಬಿಟ್ಟು ಹೋಗಿದ್ವಿ. ವಿಚಾರಿಸ್ಕೊಂಡು ಬಂದ್ವಿ. ನಮಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅವ್ರು ಹೇಳಿದ್ದು, ನಮಗೂ ಇಷ್ಟ ಆಯಿತು ಅವ್ರು ಹೇಳಿದ್ದು, ನಮಗೂ ಸಮಾಧಾನ ಅಂತ ಅನ್ನಿಸ್ತು. ಪರವಾಗಿಲ್ಲ, ನಾವು ಈ ಒಂದು ವಸ್ತುನ ತೊಗೊಂಡೋಗಿ ನಾವು 4-6 ಜನಕ್ಕೆ ಮಾರಿದ್ರೆ ನಮಗೂ ಲಾಭ ಆಗುತ್ತೆ, ತೊಗೊಂಡವ್ರಿಗೂ ಖುಷಿ ಆಗುತ್ತೆ, ಮಾಡಬಹುದು ಅಂತ ನನಗೆ ಕಾನ್ಫಿಡೆನ್ಸ್ ಬಂತು. ಅದು ಏನು ಎತ್ತ ಯಾವುದು ಅಂದ್ಬಿಟ್ಟು ನಾನು ನಿಮಗೆ
ಮುಂದೆ ತಿಳಿಸ್ತೀನಿ. ಈಗ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏನು ಅಂತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚಿಕ್ಕದಾಗಿ ನಾನು ನಿಮಗೆ ಹೇಳ್ತೀನಿ. ನಾವು ಏನಕ್ಕಪ್ಪ ಹೋಗಿದ್ದು ಅಂತಂದರೆ, ನಾವು ಹೋಗಿದ್ದು ಒಂದು ಚಿಕ್ಕದಾಗಿ ಒಂದು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ವಿಚಾರಿಸೋಕ್ಕೆ ಅಂತ ನಾವು ಹೋಗಿದ್ದು. ಅಂದರೆ ನಮ್ಮ ಮನೇಲಿ ನಮ್ಮ ಒಬ್ಬರು ರಿಲೇಟಿವ್ ಒಬ್ಬರು ತೀರ್ಕೊಂಡಿದ್ರು. ತೀರ್ಕೊಂಡಿರೋ ಸಂದರ್ಭದಲ್ಲಿ ನಾವು ಏನು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕೋದು ಬೇಡ, ಇದೆಲ್ಲ ಸೂತಕ ಎಲ್ಲ ಮುಗಿದ್ಮೇಲೆ ನಾವು ಕೈ ಹಾಕೋಣ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಅದರಿಂದ ನಾವು ಹೋಗಿ ಫಸ್ಟು ವಿಚಾರಿಸ್ಕೊಂಡು ಬರೋಣ, ವಿಚಾರಿಸಿ ನೋಡೋಣ. ಒಂದಲ್ಲ 2 ಕಡೆ ಅಲ್ಲ 3 ಕಡೆ ಅಲ್ಲ, ಒಂದು 5-6 ಕಡೆ ವಿಚಾರಿಸೋಣ. ಯಾವುದೊಂದು ದುಡುಕಿ ನಿರ್ಧಾರ ಮಾಡೋದು ಬೇಡ, ಅರ್ಜೆಂಟಲ್ಲಿ ನಿರ್ಧಾರ ತೊಗೊಳೋದು ಬೇಡ. ಒಂದಕ್ಕೆ 10 ಕಡೆ ವಿಚಾರಿಸೋಣ ಅಂದ್ಬಿಟ್ಟು ಹೋಗಿ ವಿಚಾರಿಸಿದ್ವಿ. ನಮಗೇನೋ ಪರವಾಗಿಲ್ಲ ಅಂತ ಅನ್ನಿಸ್ತು. ತುಂಬ ವರ್ತ್ ಅಂತ ಅನ್ನಿಸ್ತು ಅವ್ರು ಹೇಳಿದ ರೈಟು. ತುಂಬ ಅಂದರೆ ತುಂಬ ಒಳ್ಳೆ ಬಿಸ್ನೆಸ್ ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ ಮಾಡಬೇಕು ಅಂತ. ಈಗಲೇ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮದು ಮನೆ ತುಂಬ ಚಿಕ್ಕ ಮನೆ ಇದೆ. ಬಂದರೆ ಒಂದು 4-5 ಜನ ಕೂತ್ಕೊಳ್ಳೋ ಅಷ್ಟು ಜಾಗ ಬೇಕು ಮನೇಲಿ. ಅಷ್ಟು ಜಾಗ ಇದ್ದರೆ ಮಾಡ್ಬೋದು. ಅಷ್ಟು ಜಾಗ ಇಲ್ಲ ಅಂದಮೇಲೆ ಯಾವ ಒಂದು ಕಾನ್ಫಿಡೆಂಟ್ ಮೇಲೆ ತಂದು ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾನು ಮನೇನ ಖಾಲಿ ಮಾಡಿದ್ಮೇಲೆ ನಾನು ಆ ಬಿಸ್ನೆಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಹೋಗಿದ್ದು ಬಂದು ಭಾನುವಾರ ಹೋಗಿದ್ವಿ. ತುಂಬ ಅಂದರೆ ತುಂಬ ಜನ ರಶ್ ಇದ್ದರು, ಸಖತ್ತು ರಶ್ ಇದ್ದರು. ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಚಿಕ್ಕಪೇಟೆಯಲ್ಲಿ, ಅಷ್ಟೊಂದು ಜನ ರಶ್ ಇದ್ದರು. ಸರಿ ಅಂದ್ಬಿಟ್ಟು ಇಲ್ಲಿ ಜನ ಇಲ್ಲ, ಒಳಗಡೆ ತುಂಬ ಜನ ಇದ್ದರು. ಸುದರ್ಶನ್ ಸಿಲ್ಕ್ಸು ಆ ಕಡೆ ಎಲ್ಲ ಫುಲ್ಲು ಜನ ಇದ್ದರು. ಇದು ನಾವು ಸ್ವಲ್ಪ ಫುಲ್ಲು ಒಳಗಡೆ ಬಂದ್ವಲ್ಲ, ಇಲ್ಲೇನು ಅಷ್ಟು ಜನ ಇರಲಿಲ್ಲ. ಅದು ಬಿಟ್ಟರೆ ಸುದರ್ಶನ್ ಒಳಗಡೆಯಿಂದ ಬಂದರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ. ನೋಡೋಣ, ನಾನು ಕೇಳ್ಕೊಂಡು ಬಂದಿದ್ದೀನಿ, ಮಾಡಬಹುದು ಅಂತ ನನಗೂ ಒಂದು ನಂಬಿಕೆ ಬಂದಿದೆ, ಕಾನ್ಫಿಡೆನ್ಸ್ ಬಂದಿದೆ. ಮುಂದಿನ ವೀಡಿಯೋದಲ್ಲಿ ಏನು ಎತ್ತ ಅಂತ ನಾನು ನಿಮಗೆ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ನನಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.